ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಹೊಸ ವ್ಲಾಗ್ ಜೊತೆಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮಣ್ಣಿನ ದೀಪದ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದನ್ನು ನಾನು 11 ದೀಪಗಳನ್ನು ಮಣ್ಣಿನ ದೀಪಗಳನ್ನು ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ ದೇವರಿಗೆ ಆರತಿಯನ್ನು ಮಾಡ್ತೇನೆ. ನಾನು ದಿನಾಗಲೂ ಆರತಿಗೆ 2 ಹಿತ್ತಾಳೆ ದೀಪಗಳನ್ನು ಬಳಸ್ತೇನೆ. ಹಿತ್ತಾಳೆ ತುಂಬಾ ಶ್ರೇಷ್ಠ ಅಂತ ದೇವರಿಗೆ ಹೇಳ್ತಾರೆ. ನಾನು ಈ 2 ಮಣ್ಣಿನ ದೀಪಗಳನ್ನು ಪ್ರತಿನಿತ್ಯ ಇದನ್ನು ಉರಿಸ್ತೇನೆ. ಇದು ಒಂದು ದೀಪವನ್ನು ಉತ್ತರ ದಿಕ್ಕಿನ ಸೈಡಲ್ಲಿ ಇಟ್ಟಿದ್ದೀನಿ, ಮತ್ತೊಂದು ದೀಪವನ್ನು ಪೂರ್ವ ಸೈಡ್ ದಿಕ್ಕಲ್ಲಿ ಇಟ್ಟಿದ್ದೀನಿ. ಈ ರೀತಿ ಇಡೋದ್ರಿಂದ ನಮಗೆ ಮನೆಯಲ್ಲಿ ಸುಖ ಸಮೃದ್ಧಿ, ಆಯುಷ್ಯ, ಆರೋಗ್ಯ ಹಾಗೂ ಧನ ಸಂಪತ್ತು ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ರೀತಿಯಾಗಿ ದೀಪಗಳನ್ನು ಪ್ರತಿನಿತ್ಯ ದೇವರ ಮನೆಯಲ್ಲಿ ಬೆಳಗ್ತೀನಿ. ಇದು ತುಂಬಾ ಒಳ್ಳೆಯದು. ಮನೆಯಲ್ಲಿ ಯಾವಾಗಲೂ ಸುಖ ಸಮೃದ್ಧಿ ಜಾಸ್ತಿ ಆಗ್ತಾನೇ ಇರುತ್ತೆ. ಅದಕ್ಕೋಸ್ಕರ ಹಿತ್ತಾಳೆ ದೀಪಗಳನ್ನು, ಮಣ್ಣಿನ ದೀಪಗಳನ್ನು ದೇವರ ಮನೆಯಲ್ಲಿ ಬೆಳಗೋದು ತುಂಬಾ ಶ್ರೇಯಸ್ಕರವಾಗಿರುತ್ತೆ. ಈ ರೀತಿ ಉತ್ತರಕ್ಕೆ ಮತ್ತು ಪೂರ್ವ ದಿಕ್ಕಿಗೆ ಪ್ರತಿನಿತ್ಯ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಧನಾಗಮನ ತುಂಬಾ ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಈ ಒಂದು ದೀಪವನ್ನು ಬಳಸ್ತೇನೆ 11 ದೀಪಗಳನ್ನು ಹಚ್ಚಬೇಕಾದ್ರೆ. ಇದು ತುಪ್ಪದಲ್ಲಿ ಮಾಡಿರುವಂಥ ಬತ್ತಿಗಳು. ಇದು ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಬ್ಲಿಂಕಿಟ್ಟಲ್ಲಿ ಯಾವುದೇ ಕೂಡ ಆ್ಯಪಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಾಗುತ್ತೆ ದೀಪ ಹಚ್ಚಲಿಕ್ಕೆ.